ಅಲ್ರಿ ಹೋರಾಟ ಮಾಡಿಲ್ಲ ಅಂತ ಏನೈತಿ, ಎದಕ್ಕೆ ಎಲ್ಲದಕ್ಕೂ ಹೋರಾಟ ಮಾಡಂತ ಏನೈತಿ, ಅವ್ರದೇ ಸರ್ಕಾರ ಇತ್ತಲ್ಲ. ಹರಿಪ್ರಸಾದ್ ಅವರು ಈ ವಿಷಯದಲ್ಲಿ ಗೋದ್ರಾ ಹತ್ಯೆಕಾಂಡ ಮರುಕಳಿಸ್ತು ಅಂತ ಹೇಳ್ತಾರೆ. ಈ ರೀತಿ ವಿವಾದ ಅಲ್ರಿ ಅವ್ರ ಅಭಿಪ್ರಾಯನ ಅವ್ರು ಏನ್ ವಿವಾದಾತ್ಮಕ ನೀವ್ ಹೇಳ್ತಿದ್ರಿ. Why it is controversy? According to it is controversy. ಈಗ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ಹೇಳಿದಾರೆ. ಈಗ ನೀವ್ ಅಷ್ಟೆಲ್ಲ ಹೇಳ್ತಿರವ್ ತಾನೆ, ನೀವು ಅವ್ರ ಕಾಲದಲ್ಲಿ ಈಗ ಆಗಿರ್ತಕ್ಕಂಥದ್ದೆಲ್ಲ ನಾನು ಮಾತಾಡ್ಕಂತ ಹೋದ್ರೆ ನೀವು ಅವ್ರಿಗೆ ಪ್ರಶ್ನೆ ಕೇಳ್ತೀರಾ? ಅಲ್ಲಲ್ಲ, ಇಲ್ಲ ಒಂದು ಅಲ್ಲ ತಡ್ರಿ, ಅಲ್ಲ ಈಗ ಅವ್ರು ಎಷ್ಟು ಮಾಹಿತಿಗಳು ಕೊಟ್ಟಿದಾರೆ ನೀವು ಕೇಳ್ತಾರಾ? ಏನ್ ಕೇಳಿರಿ ಹೇಳ್ರಿ. ನನಗೆ ಯಾವ ರೀತಿ ಒತ್ತಡ ಇಲ್ಲ, ಆಮೇಲೆ ನನ್ನ ಆಕಾಂಕ್ಷಿನಲ್ಲ, ನನಗೆ ಆಸೆನೂ ಇಲ್ಲ. ನನಗೆ ಆಸೆನೂ ಇಲ್ಲ ಅಂತ ಹೇಳಿದಿನಲ್ರ. ನಿಮ್ಮವರೀಗ ಅಭಿಯಾನ ಮಾಡ್ತಿದ್ದಾರೆ, ಈ ಶ್ರೀಕಾಂತ್ ಪೂಜಾರಿಗೆ ಲೋಕಸಭಾ ಟಿಕೆಟ್ ಯಾರಿಗೆ ಕೊಟ್ರಿ ಅನ್ರಿ, ಒಳ್ಳೇದಾಗ್ಲಿ ಬಿಡ್ರಿ ಬಿಜೆಪಿ. ನೋಡ್ರಿ, ದೇಶ ಯಾವ ಪರಿಸ್ಥಿತಿ ಇದೆ ಅಂತ ಹೇಳ್ಬೇಕು. ನಾನು ಅದೇ ಒಂದು ಹೇಳೋದು, ನಿಮ್ಮ ಉದಾಹರಣೆ ನರೇಂದ್ರ ಮೋದಿಯವರು ವಿಶ್ವಗುರು ಅಂತ ಅವ್ರು ಬಿಂಬಿಸ್ತಾ ಇದ್ದಾರೆ ಅಲ್ವಾ. ವಿಶ್ವಗುರುವಿಗೆ ಇಷ್ಟೆಲ್ಲ ಪಬ್ಲಿಸಿಟಿ ಬೇಕಾ? ನೀರಲ್ಲಿ ಹೋದ್ರು ಕ್ಯಾಮ್ರಾ, ಗುಡಿಯಲ್ಲಿ ಹೋದ್ರು ಕ್ಯಾಮ್ರಾ, ನಿಂತ್ರೆ ಕ್ಯಾಮ್ರಾ, ಒಂದು ನವಿಲ್ ಹೋದ್ರು ಕ್ಯಾಮ್ರಾ, ಇಷ್ಟು ಬೇಕಾ ವಿಶ್ವಗುರುಗೆ? ನೀವು ನಿಜಕ್ಕೂ ವಿಶ್ವಗುರು ಆಗಿದ್ರೆ ಒಂದು ತಿಂಗಳ ಟಿವಿ ಆಫ್ ಮಾಡ್ರಿ, ಮನೆಯಲ್ಲೇ ಕುಂತಲ್ಲಿ ಓಟ್ ಕೇಳ್ರಿ, ಮನೆಯಲ್ಲೇ ಕುತ್ಕೊಂಡು ಓಟ್ ಕೇಳ್ರಿ. ಭೈಯವ್ರ ಬೈನೋ ಮುಜೆ ಓಟ್ ದೇದೋ ಮೈ 10 ಸಾಲ್ ಕಾಮ್ ಕಿಯಾ ಅಂತ ಹೇಳಿದ್ರೆ ಆಯ್ತಲ್ಲ. ಇಷ್ಟೆಲ್ಲ ಯಾಕೆ ತಿರುಗಾಡ್ಬೇಕು? ಇಷ್ಟೆಲ್ಲ ಪಬ್ಲಿಸಿಟಿ ಬೇಕಾ? ಪಬ್ಲಿಸಿಟಿ ಬೇಕು, ನೀವು ಕೇಳ್ರಿ. ನರೇಂದ್ರ ಮೋದಿ ಅವ್ರಿಗೆ ಒಂದು ಪ್ರಶ್ನೆ ಇದೆ, ದಯಮಾಡಿ 3 ತಿಂಗಳ ನೀವು ಟಿವಿಯಲ್ಲಿ ಕಾಣಿಸ್ಕೋಬೇಡ್ರಿ, ಮುಗಿತಲ್ಲ. ಟಿವಿಯಾಗ ಕಾಣಿಸ್ಕೊಳ್ಳೋರಂಗೆ ಓಟ್ ಕೇಳ್ಬೋದಲ್ಲ ಅವರು. ಇಷ್ಟ ಯಾಕೆ ಟಿವಿಯಲ್ಲಿ ಅವರೇ ಕಾಣಿಸ್ಕೋಬೇಕು 24 ತಾಸು? ಟಿವಿಯವ್ರು ಕೂಡ ಅವ್ರನ್ನ ಯಾಕೆ ಬಿಂಬಿಸ್ಬೇಕು 24 ತಾಸು? ಗ್ರಾಮ ಪಂಚಾಯತಿಗೆ ನೀರು ಬಂದ್ರೆ ಮೋದಿಯವ್ರು ಬಿಟ್ಟಂಗೆ, ಗ್ರಾಮ ಪಂಚಾಯತಿ ನೀರು ಬರಲಿದ್ರೆ ಎಲ್ಲ ಗ್ರಾಮ ಪಂಚಾಯತಿ ನಾವೆಲ್ಲ ಕಳ್ರು. ಈ ತರ ಬಿಂಬಿಸಿ 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 ಮತ್ತೆ ಮನಸ್ಸೆಲ್ಲ ಕೆಡಿಸಿ ಓಟ್ ಹಾಕ್ಸ್ಕೊಂಡ್ರೆ ನಾವೇನೇನ್ ಮಾಡೋಣ? ಈ ದೇಶ ವ್ಯವಸ್ಥೆ ಇದೆ. ಸೊ ಒನ್ಲಿ ಥಿಂಗ್ ಅವ್ರನ್ನೇ ಬಿಂಬಿಸ್ಕೊಂಡು ಈ ದೇಶ ಅವ್ರನ್ನೇ ನಡೀತತೆ, ಅವರೇ ದೇವ್ರನ್ನ ನೀವು ತೋರಿಸ್ತಾ ಇದ್ರೆ ನಾವನ್ನೇನ್ ಮಾಡಕ್ಕಾಗ್ತದೆ? ನಡೀಲಿ. ಅಲ್ರಿ ಹೋರಾಟ ಮಾಡಿಲ್ಲ ಅಂತ ಏನೈತಿ, ಎದಕ್ಕೆ ಎಲ್ಲದಕ್ಕೂ ಹೋರಾಟ ಮಾಡಂತ ಏನೈತಿ, ಅವ್ರದೇ ಸರ್ಕಾರ ಇತ್ತಲ್ಲ. ಹರಿಪ್ರಸಾದ್ ಅವರು ಈ ವಿಷಯದಲ್ಲಿ ಗೋದ್ರಾ ಹತ್ಯೆಕಾಂಡ ಮರುಕಳಿಸ್ತು ಅಂತ ಹೇಳ್ತಾರೆ. ಈ ರೀತಿ ವಿವಾದ ಅಲ್ರಿ ಅವ್ರ ಅಭಿಪ್ರಾಯನ ಅವ್ರು ಏನ್ ವಿವಾದಾತ್ಮಕ ನೀವ್ ಹೇಳ್ತಿದ್ರಿ. Why it is controversy? According to it is controversy. ಈಗ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ಹೇಳಿದಾರೆ. ಈಗ ನೀವ್ ಅಷ್ಟೆಲ್ಲ ಹೇಳ್ತಿರವ್ ತಾನೆ, ನೀವು ಅವ್ರ ಕಾಲದಲ್ಲಿ ಈಗ ಆಗಿರ್ತಕ್ಕಂಥದ್ದೆಲ್ಲ ನಾನು ಮಾತಾಡ್ಕಂತ ಹೋದ್ರೆ ನೀವು ಅವ್ರಿಗೆ ಪ್ರಶ್ನೆ ಕೇಳ್ತೀರಾ? ಅಲ್ಲಲ್ಲ, ಇಲ್ಲ ಒಂದು ಅಲ್ಲ ತಡ್ರಿ, ಅಲ್ಲ ಈಗ ಅವ್ರು ಎಷ್ಟು ಮಾಹಿತಿಗಳು ಕೊಟ್ಟಿದಾರೆ ನೀವು ಕೇಳ್ತಾರಾ? ಏನ್ ಕೇಳಿರಿ ಹೇಳ್ರಿ. ನನಗೆ ಯಾವ ರೀತಿ ಒತ್ತಡ ಇಲ್ಲ, ಆಮೇಲೆ ನನ್ನ ಆಕಾಂಕ್ಷಿನಲ್ಲ, ನನಗೆ ಆಸೆನೂ ಇಲ್ಲ. ನನಗೆ ಆಸೆನೂ ಇಲ್ಲ ಅಂತ ಹೇಳಿದಿನಲ್ರ. ನಿಮ್ಮವರೀಗ ಅಭಿಯಾನ ಮಾಡ್ತಿದ್ದಾರೆ, ಈ ಶ್ರೀಕಾಂತ್ ಪೂಜಾರಿಗೆ ಲೋಕಸಭಾ ಟಿಕೆಟ್ ಯಾರಿಗೆ ಕೊಟ್ರಿ ಅನ್ರಿ, ಒಳ್ಳೇದಾಗ್ಲಿ ಬಿಡ್ರಿ ಬಿಜೆಪಿ. ನೋಡ್ರಿ, ದೇಶ ಯಾವ ಪರಿಸ್ಥಿತಿ ಇದೆ ಅಂತ ಹೇಳ್ಬೇಕು. ನಾನು ಅದೇ ಒಂದು ಹೇಳೋದು, ನಿಮ್ಮ ಉದಾಹರಣೆ ನರೇಂದ್ರ ಮೋದಿಯವರು ವಿಶ್ವಗುರು ಅಂತ ಅವ್ರು ಬಿಂಬಿಸ್ತಾ ಇದ್ದಾರೆ ಅಲ್ವಾ. ವಿಶ್ವಗುರುವಿಗೆ ಇಷ್ಟೆಲ್ಲ ಪಬ್ಲಿಸಿಟಿ ಬೇಕಾ? ನೀರಲ್ಲಿ ಹೋದ್ರು ಕ್ಯಾಮ್ರಾ, ಗುಡಿಯಲ್ಲಿ ಹೋದ್ರು ಕ್ಯಾಮ್ರಾ, ನಿಂತ್ರೆ ಕ್ಯಾಮ್ರಾ, ಒಂದು ನವಿಲ್ ಹೋದ್ರು ಕ್ಯಾಮ್ರಾ, ಇಷ್ಟು ಬೇಕಾ ವಿಶ್ವಗುರುಗೆ? ನೀವು ನಿಜಕ್ಕೂ ವಿಶ್ವಗುರು ಆಗಿದ್ರೆ ಒಂದು ತಿಂಗಳ ಟಿವಿ ಆಫ್ ಮಾಡ್ರಿ, ಮನೆಯಲ್ಲೇ ಕುಂತಲ್ಲಿ ಓಟ್ ಕೇಳ್ರಿ, ಮನೆಯಲ್ಲೇ ಕುತ್ಕೊಂಡು ಓಟ್ ಕೇಳ್ರಿ. ಭೈಯವ್ರ ಬೈನೋ ಮುಜೆ ಓಟ್ ದೇದೋ ಮೈ 10 ಸಾಲ್ ಕಾಮ್ ಕಿಯಾ ಅಂತ ಹೇಳಿದ್ರೆ ಆಯ್ತಲ್ಲ. ಇಷ್ಟೆಲ್ಲ ಯಾಕೆ ತಿರುಗಾಡ್ಬೇಕು? ಇಷ್ಟೆಲ್ಲ ಪಬ್ಲಿಸಿಟಿ ಬೇಕಾ? ಪಬ್ಲಿಸಿಟಿ ಬೇಕು, ನೀವು ಕೇಳ್ರಿ. ನರೇಂದ್ರ ಮೋದಿ ಅವ್ರಿಗೆ ಒಂದು ಪ್ರಶ್ನೆ ಇದೆ, ದಯಮಾಡಿ 3 ತಿಂಗಳ ನೀವು ಟಿವಿಯಲ್ಲಿ ಕಾಣಿಸ್ಕೋಬೇಡ್ರಿ, ಮುಗಿತಲ್ಲ. ಟಿವಿಯಾಗ ಕಾಣಿಸ್ಕೊಳ್ಳೋರಂಗೆ ಓಟ್ ಕೇಳ್ಬೋದಲ್ಲ ಅವರು. ಇಷ್ಟ ಯಾಕೆ ಟಿವಿಯಲ್ಲಿ ಅವರೇ ಕಾಣಿಸ್ಕೋಬೇಕು 24 ತಾಸು? ಟಿವಿಯವ್ರು ಕೂಡ ಅವ್ರನ್ನ ಯಾಕೆ ಬಿಂಬಿಸ್ಬೇಕು 24 ತಾಸು? ಗ್ರಾಮ ಪಂಚಾಯತಿ ನೀರು ಬಂದ್ರೆ ಮೋದಿಯವ್ರು ಬಿಟ್ಟಂಗೆ, ಗ್ರಾಮ ಪಂಚಾಯತಿ ನೀರು ಬರಲಿದ್ರೆ ಎಲ್ಲ ಗ್ರಾಮ ಪಂಚಾಯತಿ ನಾವೆಲ್ಲ ಕಳ್ರು. ಈ ತರ ಬಿಂಬಿಸಿ 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 ಮತ್ತೆ ಮನಸ್ಸೆಲ್ಲ ಕೆಡಿಸಿ ಓಟ್ ಹಾಕ್ಸ್ಕೊಂಡ್ರೆ ನಾವೇನೇನ್ ಮಾಡೋಣ? ಈ ದೇಶ ವ್ಯವಸ್ಥೆ ಇದೆ. ಸೊ ಒನ್ಲಿ ಥಿಂಗ್ ಅವ್ರನ್ನೇ ಬಿಂಬಿಸ್ಕೊಂಡು ಈ ದೇಶ ಅವ್ರನ್ನೇ ನಡೀತತೆ, ಅವರೇ ದೇವ್ರನ್ನ ನೀವು ತೋರಿಸ್ತಾ ಇದ್ರೆ ನಾವೇನೇನ್ ಮಾಡಕ್ಕಾಗ್ತದೆ? ನಡೀಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.